ಪತ್ನಿಯ ಸ್ಟೇಟಸ್ ಹಾಕಿದ್ದವನ ಬಿತ್ತು ಹೆಣ, ಕುಡುಗೋಲಿನಿಂದ ಕೆಡವಿ ಭಯಾನಕ ಹತ್ಯೆ. ನಿಜಕ್ಕೂ ಈ ರೀತಿಯ ಘಟನೆಗಳು ಇತ್ತೀಚೆಗೆ ಹಳ್ಳಿಗಳಲ್ಲಿ ತುಂಬಾ ನಡೆಯುತ್ತಿವೆ ಕಣ್ರಿ. ಇದೀಗ ಗಂಡನಿಲ್ಲದ ಹೊತ್ತಿನಲ್ಲಿ ಆತನೊಂದಿಗೆ ಪದೇ ಪದೇ ಸೆರೆಗೂ ಹಾಸುತ್ತಿದ್ಲು. ಗಂಡ ಗದ್ದೆಗೆ ಹೋದ್ರೆ ಈಕೆ ಗಂಡನ ಸ್ನೇಹಿತನೊಂದಿಗೆ ಗಂಡ ಹೆಂಡತಿ ಆಟ ಆಡ್ತಾ ಇದ್ಲು. ಆದ್ರೆ ಇದೇ ಒಂದು ದಿನ ಕೊಲೆಗೆ ಕಾರಣವಾಗುತ್ತದೆ ಅಂತ ಸುಖ ಪಟ್ಟವನಿಗೂ ಗೊತ್ತಿರ್ಲಿಲ್ಲ ಅನ್ಸುತ್ತೆ ನೋಡಿ. ಇದೇ ಅನೈತಿಕ ಸಂಬಂಧ ಇಂದು ಕೊಲೆಯಲ್ಲಿ ಅಂತ್ಯವಾಗಿದೆ. ಹೀಗೆ ಫೋಟೋದಲ್ಲಿ ಕಾಣ್ತಿರುವ ಹಳ್ಳಿ ಸುಂದರಿ ಬನ್ನಪ್ಪ ಒಡೆಯರ್ ಪತ್ನಿ ಲಕ್ಷ್ಮೀ ಒಡೆಯರ್ ಕಣ್ರಿ. ಬೆಳಗಾವಿಯ ಮೂಡಲ್ಗಿ ತಾಲೂಕಿನ ಕಲ್ಲೊಳ್ಳಿ ಗ್ರಾಮದಲ್ಲಿ ಗಂಡ ಹೆಂಡತಿ ರೈತರಾಗಿದ್ರು. ಆದ್ರೆ ಇವರ ಹೊಲದಲ್ಲಿ ಕೆಲಸಕ್ಕೆ ಬರ್ತಿದ್ದ ರಮೇಶ್ ಬಂಟ್ರೋಳಿ. ಬನ್ನಪ್ಪ ಬಳಿ ಅಣ್ಣ ಅಣ್ಣ ಅಂತ ಬರ್ತಿದ್ದ ರಮೇಶ್ ಸ್ನೇಹಿತನ ಹೆಂಡತಿಯ ಮೇಲೆ ಕಣ್ಣು ಹಾಕಿದ ಪಾಪಿ. ಬನ್ನಪ್ಪ ಬಳಿ ರಮೇಶ್ ಕೆಲಸಕ್ಕೆ ಬರ್ತಿದ್ದ ಹಾಗೂ ಬನ್ನಪ್ಪ ರಮೇಶ್ ಮಧ್ಯೆ ಸ್ನೇಹ ಗಾಢವಾಗಿತ್ತು ನೋಡಿ. ಪದೇ ಪದೇ ಬನ್ನಪ್ಪ ಮನೆಗೆ ಹೋಗೋದು ಬರೋದು ರಮೇಶ್ ಮಾಡ್ತಿದ್ದ. ಆದ್ರೆ ಸ್ನೇಹಿತನ ಹೆಂಡತಿ ಲಕ್ಷ್ಮಿಯ ಮೇಲೆ ಕಣ್ಣು ಹಾಕಿದ್ದ. ಸ್ನೇಹಿತ ಇಲ್ಲದ ಹೊತ್ತಿನಲ್ಲಿ ಲಕ್ಷ್ಮಿ ಮನೆಗೆ ಬರೋದು, ಆಕೆಯೊಂದಿಗೆ ಮಾತಾಡಿಸೋದು ಮಾಡ್ತಿದ್ದ ಕಣ್ರಿ. ಇದು ಬರಬರುತ್ತಾ ಅನೈತಿಕ ಸಂಬಂಧಕ್ಕೆ ದಾರಿ ಮಾಡಿಕೊಟ್ಟಿದೆ. ಎಲ್ಲಿವರೆಗೂ ಅಂದ್ರೆ ಇಬ್ರು ಏಕಾಂತದಲ್ಲಿರುವಾಗ್ಲೇ ಲಕ್ಷ್ಮಿ ಜೊತೆ ರಮೇಶ್ ಸೆಲ್ಫಿ ಫೋಟೋಗಳನ್ನ ಕ್ಲಿಕ್ಕಿಸ್ಕೊಂಡಿದ್ದ. ಇನ್ನು ಈ ಫೋಟೋಗಳನ್ನ ತನ್ನ ಸ್ಟೇಟಸ್ಗೆ ಹಾಕಿದ್ದ ಬೇರೆ. ಇದನ್ನ ಗ್ರಾಮದ ಜನರು ಕೂಡ ನೋಡಿದ್ರು. ಇದರಿಂದ ಬನ್ನಪ್ಪ ಮತ್ತು ಲಕ್ಷ್ಮಿ ತಲೆ ಎತ್ತಿಕೊಂಡು ಗ್ರಾಮದಲ್ಲಿ ಅಡ್ಡಾಡಲು ಮುಜುಗರ ಪಡುವಂತೆ ಮಾಡಿತ್ತು ನೋಡಿ. ಇದು ಬನ್ನಪ್ಪನ ಕೋಪ ನೆತ್ತಿಗೇರಿಸಿತ್ತು ಕಣ್ರಿ. ಹೇಗಾದ್ರೂ ಈತನಿಗೆ ಮುಗಿಸೋದಕ್ಕೆ ಪ್ಲಾನ್ ಕೂಡ ಮಾಡ್ಕೊಂಡಿದ್ರು. ರಮೇಶ್ ಮನೆಗೆ ಕರೆದು ಮುಗಿಸೇ ಬಿಟ್ರು. ಮಂಚದ ಸುಖ ನೀಡುತ್ತಿದ್ದವಳಿಗೆ ಅವಮಾನ. ಮಾನ ಹರಾಜು ಹಾಕಿದ ವ್ಯಕ್ತಿಯನ್ನ ಲಕ್ಷ್ಮಿ ಪುಸಲಾಯಿಸಿ ಮನೆಗೆ ಕರೆಸ್ಕೊಂಡಿದ್ಲು. ಹಿಂದಿನ ಮನೆಯ ಜಮೀನಿನಲ್ಲಿ ರಮೇಶನ್ಗೆ ಕರೆದು ಗಂಡ ಹೆಂಡತಿ ಸೇರಿ ಬರ್ಬರ ಹತ್ಯೆ ಮಾಡಿಬಿಟ್ಟಿದ್ರು ನೋಡಿ. ಮತ್ತು ತಲೆಗೆ ಹೊಡೆದು ಕೊಲೆ ಮಾಡಿದ್ದಾರೆ. ಸದ್ಯ ಇಬ್ರು ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ. ಬೆಳಗಾವಿ ಜಿಲ್ಲೆಯ ಮೂಡಲ್ಗಿ ತಾಲೂಕಿನ ಕಲ್ಲೋಳಿ ಪಟ್ಟಣವೇ ಇದೀಗ ಬೆಚ್ಚಿ ಬಿದ್ದಿದೆ. ಸದ್ಯ ಘಟಪ್ರಭಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಕಣ್ರಿ. ಇಬ್ರು ಆರೋಪಿಗಳನ್ನ ನ್ಯಾಯಾಂಗದ ಬಂಧನಕ್ಕೆ ಒಪ್ಪಿಸಲಾಗಿದೆ. ಯಾವುದೇ ಅನೈತಿಕ ಸಂಬಂಧಗಳು ಸುಖಕ್ಕಿಂತ ದುಃಖಕ್ಕೆ ಹೆಚ್ಚು ಕಾರಣವಾಗುತ್ತವೆ ಅನ್ನೋದಕ್ಕೆ ಇದೇ ಘಟನೆ ಸಾಕ್ಷಿ ಕಣ್ರಿ. ಬಿಗ್ ಟಿವಿ ಕರ್ನಾಟಕ, ಬೆಳಗಾವಿ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.